ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳೇ, ಈ ತಿಂಗಳು ಕೊನೆಯ ತಿಂಗಳಲ್ಲಿ ಇದ್ದೀವಿ. ದೇವ್ರ ನಾಮಕ್ಕೆ ಸ್ತೋತ್ರ. ಅದ್ಭುತವಾಗಿ ನಮ್ಮನ್ನು ದೇವರ ಜೊತೆಲಿದ್ದು ಆತನ ಕೃಪಾ ವರಗಳು ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ಮಾಯವಾಗಿದ್ದಾರೆ. ನಮಗಾದರೂ ಆತನ ಕೃಪಾ ವರಗಳಿಂದ ಈ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಜೀವನ ಆಧ್ಯಾತ್ಮಿಕ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವನದಲ್ಲಿ ಯಾವ್ದು ಆತ್ಮಿಕವಾಗಿ ನಾವು ಜೀವಿಸ್ತಿದ್ದೀವಿ ಎಂದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ದಾವಿದನು ಬರೆದ ಕೀರ್ತನೆ 36:9 ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಡ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಆಮೀನ್, ಹಲ್ಲೆಲೂಯಾ. ನೋಡಿ ದೇವ ಮಕ್ಕಳೇ, ದೇವವಾಕ್ಯ ಹೇಗೆ ಹೇಳ್ತದೆ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟು ಮತ್ತೆ ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಒಂದು ಬೆಳಕು ತೇಜಸ್ಸಾಗಿದೆ. ಈ ದಿನಗಳಲ್ಲಿ ನೋಡೋದಾದ್ರೆ ಎಲ್ಲ ಯೌವನಸ್ಥ ಮಕ್ಕಳಾಗ್ಲಿ, ಕುಟುಂಬದಲ್ಲಾಗ್ಲಿ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ. ನಮಗಾದರೂ ದೇವರ ಒಂದು ತೇಜಸ್ಸು ಬೆಳಕನ್ನು ಕೊಡುವರಾಗಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಜೀವಿತದಲ್ಲಿ ದೇವರೇ ನನ್ನಲ್ಲಿ ಕತ್ತಲಿದ್ದಂಥ ಜೀವಿತನ ತೆಗೆದಾಕು ಒಂದು ಬೆಳಕಿನ ಜೀವಿತದಲ್ಲಿ ನನ್ನನ್ನು ನಡೆಸುವುದಾಗಿ ಹೇಳುವಾಗ ದೇವರು ನಿಶ್ಚಯವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ದೇವ್ರ ವಾಕ್ಯ ಹಿಂಗೆ ಹೇಳ್ತದೆ ನೋಡಿ, ಏನಂದ್ರೆ ದೇವರಲ್ಲಿ ಆತ್ಮಿಕ ಜೀವನದಲ್ಲಿ ನಾವು ಈ ಸತ್ತ ಲೋಕದಲ್ಲಿ ಸತ್ತ ಜನರಾಗಿದ್ದೇವೆ. ಆತನು ಬೆಳಕಲ್ಲಿ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳು, ಲೌಕಿಕ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಸತ್ತಿದ್ದೇವೋ ಅದೇ ತರ ಆತ್ಮಿಕದಲ್ಲಿ ಕೂಡ ನಾವು ಸತ್ತದೆ ಜೀವಿತವಾಗಿ ನಾವು ಬೆಳಕಲ್ಲಿ ನಾವು ನಡೀತೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಹೇಳುತ್ತದೆ ಯಾವುದು, ಯೋಹಾನ ಬರೆದ ಸುವಾರ್ತೆ 3ನೇ ವಾಕ್ಯ ಹೇಳ್ತದೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಆಮೇಲೆ ನೋಡಿ, ನಾವು ಯಾವಾಗ ದೇವರ ವಾಕ್ಯಗಳನ್ನು ಪ್ರತಿದಿನ ಓದ್ತೀವೋ, ಪ್ರಾರ್ಥನೆಯಲ್ಲಿ ಬೀಳ್ತೀವೋ, ನಾವು ದೇವರಲ್ಲಿ ಹೊಸ ಜೀವನ ಉಂಟು ಮಾಡ್ತಾರೆ. ನಾವು ಆತನಲ್ಲಿ ಪರಲೋಕಕ್ಕೆ ಹೋಗಕ್ಕೆ ಮಾತ್ರ ಸಾಧ್ಯ. ದೇವ್ರ ವಾಕ್ಯ ಹೇಳ್ತದೆ, ಪ್ರೀತಿ ಮಕ್ಕಳೇ, ನಾವು ಪ್ರತಿದಿನ ದೇವ್ರ ವಾಕ್ಯಗಳು ಧ್ಯಾನ ಮಾಡಬೇಕು, ಆತನ ಒಳ್ಳೆ ಮಾರ್ಗದಲ್ಲಿ ನಡಬೇಕು. ದೇವರನ್ನಲ್ಲಿ ಇದ್ದಂಥ ಕತ್ತಲ ಜೀವಿತನ ತೆಗೆದಾಕು, ಹೊಸ ಬೆಳಕನ್ನ ಕೊಡು ದೇವ್ರ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ದೇವ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಇದ್ದೀವಿ, ಈ ಕೊನೆ ತಿಂಗಳು ದೇವ್ರು ನಮ್ಮನ್ನು ಕೊಟ್ಟಿದ್ದಾರೆ. ಅಪ್ಪ ದೇವರೇ, ನೀ ಕಳೆದ ವಾರ ಅದ್ಭುತವಾಗಿ ಕಾಪಾಡಿದ್ದಿ, ಈ ಹೊಸ ಬೆಳಕಲ್ಲಿ ನಾನು ತೇಜಸ್ಸಾಗಿ ಜೀವಿಸಂತೆ ಮಾಡು. ಅಪ್ಪ ದೇವರೇ, ನೀನು ಸಹಾಯ ಮಾಡುವಂತ ದೇವರು, ನನ್ನ ಆ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಜೀವಿಸ್ತೀನಿ ಎಂಬ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ದೇವ ಮಕ್ಕಳೇ, ಅದೇ ಪೌಲನು ಕೊಲಿಸಿದವರಿಗೆ 2ನೇ 13ನೇ ವಾಕ್ಯ ಹೇಳ್ತದೆ, ಅಪರಾಧಗಳನ್ನು ಮಾಡುವುದರಿಂದಲೂ ಸುನಾತಿಲ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸುತ್ತಾನೆ. ಆಮೇಲೆ ನೋಡಿ, ದೇವ್ರ ವಾಕ್ಯ ಹೇಗಿರ್ತದೆ, ನಾವು ಎಷ್ಟೇ ಅಪರಾಧ ಮಾಡಿದ್ರು ಕೂಡ ದೇವರಲ್ಲಿ ನಾವು ಬದುಕಿಸ್ತೀವಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಪ್ರತಿದಿನ ದೇವರಲ್ಲಿ ನಾವು ಜೀವಿಸಬೇಕು. ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ದೇವ್ರ ಸಂತೋಷವುಳ್ಳವರಾಗಿದ್ದಾರೆ. ಅಯ್ಯೋ, ನನ್ನ ಮಗ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಎಂಬುದಾಗಿ ಸಂತೋಷ ಹುಡ್ತಾನೆ. ಈ ದಿನಗಳಲ್ಲಿ ಎಷ್ಟು ಭಯಂಕರವಾದ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ, ಹೊರಗೆ ಬರೋಕ್ಕಾಗ್ತಿಲ್ಲ ಪ್ರೀತಿಯ ಮಕ್ಕಳೇ. ಆದ್ರೂ ಕೂಡ ದೇವ್ರು ಹೇಳ್ತಾ ಇದ್ದೇನೆ ನೋಡಿ, ದಾವಿದನಲ್ಲಿ ಹೇಳ್ತಾರೆ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟು ಅಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ಬೆಳಕಾಗಿ ನಮ್ಮನ್ನು ಕೊಡುತ್ತಾ ಇದ್ದಾನೆ. ನಾವು ಆತನನ್ನು ಪಡ್ಕೊಳ್ಬೇಕು. ನಾವು ಸಮಯ ವ್ಯರ್ಥ ಮಾಡದೆ, ಅಪ್ಪ ಪ್ರೀತಿಗಳು ದೇವ ಮಕ್ಕಳೇ, ನಾವು ನಿನ್ನಲ್ಲಿ ಜೀವಿಸ್ತೀನಪ್ಪ, ನಿನ್ನಲ್ಲಿ ನಾನು ಹೆಚ್ಚಾಗಿ ಭಯಭಕ್ತಿಯಿಂದ ಬೆಳೆಯುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುತ್ತಾನೆ. ಪ್ರೀತಿಗಳು ದೇವ ಮಕ್ಕಳೇ, ನಮ್ಮ ದೇವರನ್ನು ಯಾವಾಗಲೂ ಪ್ರೀತಿಸುವಂತ ದೇವರು ನಮ್ಮನ್ನು ಯಾವಾಗಲೂ ಕೈ ಬಿಡೋರಲ್ಲ. ಆತನ ಬೆಳಕಾಗಿ ನಮ್ಮನ್ನು ಮಾರ್ಪಡಿಸ್ತಾನೆ. ನೋಡಿ, ಜೀವದ ಬೆಳಕು ಅವರಲ್ಲಿದೆ. ನಾವು ಆತನಲ್ಲಿ ಹಿಂಬಾಲಿಸಬೇಕು. ದೇವರಿಗೆ, ನಿನ್ನ ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸು, ನಾನು ಕತ್ತಲ
ನೂತನ ಜೀವಿತ ತೆಗೆದಕ್ಕೂ ನನ್ನಲ್ಲಿ ಪಾಪದಲ್ಲಿ ಬಿಡುಗಡೆ ಕೊಡು, ನಾನು ಒಳ್ಳೆ ಮಗಳಾಗಿ ಜೀವಿಸುವಂತೆ ಸಹಾಯ ಮಾಡುವುದ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾನೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರು ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ಕೊಟ್ಟಿದ್ದಪ್ಪ, ನಿಮ್ಗೆ ಸ್ತೋತ್ರ ದೇವ್ರೆ. ಅಪ್ಪ ದೇವ್ರೆ, ಈ ವಿಡಿಯೋ ಯಾರು ನೋಡ್ತಾರ ಮಕ್ಕಳನ್ನ ಆಶೀರ್ವದಿಸು ಅಪ್ಪ. ನೀನು ಹೇಳಿದಪ್ಪ, ನಿನ್ನಲ್ಲಿ ಜೀವ ಉಂಟು, ಮುಖ್ಯ ಅಲ್ಲ, ನೀವು ತೇಜಸ್ಸು, ಬೆಳಕಾಗಿ ನಮ್ಮನ್ನು ಮಾರ್ಪಡಿಸುವಂತ ದೇವರಾಗಿದಪ್ಪ. ಎಷ್ಟೋ ಜನ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ, ಅವರನ್ನು ಬಿಡುಗಡೆ ಕೊಡು, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನಾವು ಸಹಾಯ ಮಾಡು ಅಪ್ಪ. ನಾವು ಹೊಸದಾಗಿ ಹುಟ್ಟಲಿದ್ದರೆ ಪರಲೋಕ ನಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳಿದೆ. ಹೌದೇಸಪ್ಪ, ಪ್ರತಿದಿನ ನಾವು ಹೊಸದಾಗಿ ಹುಟ್ಟುವಂತೆ ಈ ಮಕ್ಕಳನ್ನ ಆಶೀರ್ವದಿಸಿ ಕಾಪಾಡು, ಅವ್ರ ಕುಟುಂಬದಲ್ಲಿ ಆಶೀರ್ವದಿಸಿ ಕಾಪಾಡಪ್ಪ. ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಈ ದಿನ ನೋಡುವಂತೆ ಮುಂಜಾನೆ ಮೇಲೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.